ಮುಂಗಾರು ಆರಂಭಕ್ಕೆ ಇನ್ನು ಕೆಲ ದಿನ ಬಾಕಿ ಇರುವಂತೆಯೇ ಬಳ್ಳಾರಿ ಜಿಲ್ಲೆಯ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮುಂಗಾರು ಪೂರ್ವ ಮಳೆ ಅನ್ನದಾತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ಕಳೆದ ಕೆಲ ವರ್ಷಗಳಿಂದ ಅನಿಶ್ಚಿತ ಮಳೆಯಿಂದ ಕಂಗಾಲಾಗಿದ್ದ ಬಳ್ಳಾರಿ ಜಿಲ್ಲೆಯ ರೈತರಿಗೆ ಈ ಬಾರಿ ಮುಂಗಾರು ಪೂರ್ವ ಮಳೆಯೇ ಭರವಸೆಯ ಆಶಾಕಿರಣವಾಗಿ ಮೂಡಿಬಂದಿದೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ರೈತರಲ್ಲಿ ಆತ್ಮಸ್ಥೈರ್ಯ ಮೂಡಿಸಿದೆ. ಬಳ್ಳಾರಿ ಜಿಲ್ಲೆಯ ತುಂಗಭದ್ರಾ ರೈತ ಸಂಘ ವತಿಯಿಂದ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಫಲವತ್ತಾದ ಮಣ್ಣನ್ನು ಟ್ರ್ಯಾಕ್ಟರ್ಗಳ ಮೂಲಕ ಹೊಲಗಳಿಗೆ ಸಾಗಿಸುವ ಕಾರ್ಯಕ್ಕೆ ಮಠಾಧೀಶರು ಚಾಲನೆ ನೀಡಿದರು. ದೂರದರ್ಶನದೊಂದಿಗೆ ದರೋಜಿ ಗ್ರಾಮದ ರೈತ ಬಸವರಾಜ್, ಕಳೆದ ಕೆಲ ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಇದರಿಂದ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಬಹಳ ಅನುಕೂಲವಾಗಿದೆ ಎಂದರು. ಆಮೇಲೆ ಒಳ್ಳೆ ಮಳೆ ಆಗಿದೆ. ಆಮೇಲೆ ಇವಾಗೆಲ್ಲ ವ್ಯವಸಾಯ ಮಾಡೋಕೆ ಒಳ್ಳೆ ಅನುಕೂಲ ಆಗಿದೆ. ಇನ್ನು 2 ಮಳೆ ಬಂದರೆ ಸಸಿ ಹಚ್ಬೋದು, ಮೆಣಸಿನಕಾಯಿ ಸಸಿ. ತುಂಗಭದ್ರಾ ರೈತ ಸಂಘದ ಜಿಲ್ಲಾಧ್ಯಕ್ಷ ದರೂರು ಪುರುಷೋತ್ತಮ ಗೌಡ, ಮುಂಗಾರು ಪೂರ್ವ ಮಳೆಯಿಂದ ಕೃಷಿ ಚಟುವಟಿಕೆ ಪ್ರಾರಂಭಗೊಂಡಿದ್ದು ಜಲಾಶಯದ ನೀರಿನ ಮೇಲೆ ಅವಲಂಬಿತರಾಗಿರುವ ಕೊನೆ ಭಾಗದ ರೈತರಿಗೆ ನೀರು ಹರಿಯದ ಕಾರಣ ಅವರ ಹೊಲಗಳಿಗೆ ಫಲವತ್ತಾದ ಮಣ್ಣನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಸ್ವಾಮೀಜಿಗಳಿಂದ ಪೂಜೆ ಮಾಡೋದ್ರ ಮುಖಾಂತರ 101 ಟ್ರ್ಯಾಕ್ಟರ್ಗಳಿಂದ ಜೆಸಿಬಿ 2 ಜೆಸಿಬಿ ಇವುಗಳ ಮುಖಾಂತರ ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರತಕ್ಕಂಥ ಹೂಳನ್ನು ತೆರವುಗೊಳಿಸತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಕೆಎಂ ಸೋಮಸುಂದರಂ, ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ ಮಳೆಗಿಂತ ಶೇಕಡ 5ರಷ್ಟು ಹೆಚ್ಚು ಮಳೆ ಆಗಿದೆ. ಮೇ ತಿಂಗಳಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದು ಹೇಳಿದರು. ರೈತ ಬಾಂಧವರು ಮಾಗಿ ಉಳುಮೆ ಮತ್ತು ಡೀಪ್ ಫ್ಲೋಯಿಂಗ್ ಎಲ್ಲ ಮಾಡಿಕೊಂಡು ಲ್ಯಾಂಡ್ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಈಗ ಮಳೆ ಉತ್ತಮವಾಗಿ ಮೇ ತಿಂಗಳಲ್ಲಿ ಈಗ ಬಂದರೆ ಈಗ ಏನಾಗುತ್ತೆ ಅಂದರೆ ಬಂದಲ್ಲಿ ಈಗ ಬಿತ್ತನೆಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ.